ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮುಖಾಂತರ ಬೆಂಬಲಿಸಿ, ಪ್ರೋತ್ಸಾಹಿಸಿ. ರಾಜಕಾರಣಿಗಳು, ನೌಕರರು, ಮಕ್ಕಳನ್ನು ಮೊಮ್ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯವಾಗಬೇಕು. ಎಸ್ಡಿಎಂಸಿ ಮುಖಂಡ ಹರೀಶ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಸ್ಡಿಎಂಸಿ ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮನ್ವಯ ಸಮಿತಿ ಸ್ಥಾಪನಾ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ರಾಜ್ಯ ಮುಖಂಡ ಗುನ್ನಳ್ಳಿ ರಾಘವೇಂದ್ರರವರ ನೇತೃತ್ವದಲ್ಲಿ ಜರುಗಿತು. ಎಸ್ಡಿಎಂಸಿ ಮುಖಂಡ ಕೊಟ್ಟೂರು ಹರೀಶ ಮಾತನಾಡಿ, ಶಾಲೆಯ ಶಿಕ್ಷಕರು ಸೇರಿದಂತೆ ಎಲ್ಲ ನೌಕರರು ಹಾಗೂ ಎಲ್ಲ ಇಲಾಖೆಯ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು, ಎಲ್ಲ ಜನಪ್ರತಿನಿಧಿಗಳು, ಹೋರಾಟಗಾರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಎಲ್ಲ ಪಕ್ಷಗಳ ಮುಖಂಡರು ತಮ್ಮ ಮಕ್ಕಳನ್ನು ಹಾಗೂ ಮೊಮ್ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯವಾಗಬೇಕಿದೆ. ಅಂದಾಗ ಮಾತ್ರ ಸರ್ಕಾರಿ ಶಾಲೆಗಳು ಉಳಿಯಲು ಸಾಧ್ಯ. ಬದುಕಲು ಸರ್ಕಾರಿ ಹಾಗೂ ಸಾರ್ವಜನಿಕರ ಸಂಬಳ, ಅಧಿಕಾರ, ಪದವಿಗಳು ಬೇಕು. ಸರ್ಕಾರಿ ಶಾಲೆಗಳು ಬೇಡವೇ? ಮೊದಲನೇ ಹಂತದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ಮಕ್ಕಳನ್ನು ಹಾಗೂ ಮೊಮ್ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸುವುದು ಕಡ್ಡಾಯಗೊಳಿಸಿ ಪ್ರಸ್ತುತ ವರ್ಷ 2026ರಿಂದಲೇ ಕಾನೂನು ನಿಯಮ ಜಾರಿ ತರಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಗನ್ನಳ್ಳಿ ಯಾಗವೇಂದ್ರ ಮಾತನಾಡಿ, ಶಿಕ್ಷಣ ಸಚಿವರು ಪರೀಕ್ಷೆಯ ವೇಳೆಯಲ್ಲಿಯೇ ಹಲವು ದ್ವಂದ್ವ ನೀತಿಗಳನ್ನು ತಾಳಿ ಶಿಕ್ಷಣ ಇಲಾಖೆಯಲ್ಲಿ ಅನವಶ್ಯಕ ಹೇಳಿಕೆಗಳನ್ನು ಪತ್ರಕರ್ತರೆದುರು ಕೊಡುವ ಮೂಲಕ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಕಳವಳ ಮೂಡಿಸಿದ್ದಾರೆ. ಬದಲಾಗಿ ಎಲ್ಲ ನೌಕರರ ಹಾಗೂ ಎಲ್ಲ ಹಂತದ ರಾಜಕಾರಣಿಗಳು, ಜನಪ್ರತಿನಿಧಿಗಳ, ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪತ್ರಿಕಾ ಮಾಧ್ಯಮ ಕ್ಷೇತ್ರದ ಮಕ್ಕಳು, ಮೊಮ್ಮಕ್ಕಳು ಸರ್ಕಾರಿ ಶಾಲೆ ಶಿಕ್ಷಣ ಕಡ್ಡಾಯಗೊಳಿಸಬೇಕು. ಸರ್ಕಾರಿ ಶಾಲೆಯ ಬಗ್ಗೆ, ಶಿಕ್ಷಣ ಇಲಾಖೆಯ ಬಗ್ಗೆ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ಕಿಂಚಿತ್ತಾದರೂ ಕಾಳಜಿ ಹಾಗೂ ತಾಕತ್ತಿದ್ದರೆ ಕೂಡಲೇ ಕಾನೂನು ಜಾರಿ ತರಲಿ ಎಂದರು. ಕೇವಲ ಹೇಳಿಕೆ ಕೊಡೋದು, ಅವೈಜ್ಞಾನಿಕ ಯೋಜನೆಗಳನ್ನು ಜಾರಿ ತರೋದು, ತಾವು ಮತ್ತು ತಮ್ಮ ಸಹಪಾಠಿಗಳಿಗೆ ಖಾಸಗಿ ಶಾಲೆ ಕಾಲೇಜುಗಳಿಗೆ ಅನುಮತಿ ನೀಡಿ ಪರೋಕ್ಷವಾಗಿ ಸರ್ಕಾರಿ ಶಾಲೆಗಳಿಗೆ, ಶಿಕ್ಷಣ ಇಲಾಖೆಗೆ ಮರಣಶಾಸನ ಬರೆಯುವ ಮೂಲಕ ವಿನಾಶದತ್ತ ಕರೆದೊಯ್ಯುತ್ತಿದ್ದಾರೆಂದು ರಾಘವೇಂದ್ರ ಆಕ್ರೋಶ ವ್ಯಕ್ತಪಡಿಸಿದರು. ನೀವು ಸರ್ಕಾರಿ ಸಂಬಳ ತಿಂದು ಸಾರ್ವಜನಿಕರ ಸೇವೆಯಲ್ಲಿ ಅಧಿಕಾರ ಅನುಭವಿಸುತ್ತಿರುವ ನಿಮಗೆ ಸ್ವಾಭಿಮಾನ, ಮಾನಮರ್ಯಾದೆ, ಸರ್ಕಾರಿ ಶಾಲೆ ಬಗ್ಗೆ ಗೌರವ, ನಿಯತ್ತು, ನಿಷ್ಠೆ, ಋಣ ತೀರಿಸುವ ಮನಸ್ಸಿದ್ದಲ್ಲಿ ಮೊದಲು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ಸೇರಿಸಿ. ಶಿಕ್ಷಕರೇ, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ಸಿಬ್ಬಂದಿಯವರೇ, ನಿಮಗೆ ನಿಮ್ಮ ಕುಟುಂಬಕ್ಕೆ ಜೀವನ ಕೊಟ್ಟಿರುವ ಸರ್ಕಾರಿ ಶಾಲೆಗಳ ಉಳಿವಿಗೆ ಕಾಳಜಿ ತೋರಿ. ಈ ಮೂಲಕ ಶಿಕ್ಷಕರು ನಿಯತ್ತು ತೋರಬೇಕಿದೆ. ಇಲ್ಲವಾದರೆ ನಿಮ್ಮಲ್ಲಿ ಯಾವುದೇ ನಿಯತ್ತಿಲ್ಲ ಎಂದು ನೀವೇ ಸಾರಿಕೊಂಡಂತೆ ಎಂದು ರಾಘವೇಂದ್ರ ನುಡಿದರು. ನಂತರ ಮಹಿಳಾ ಮುಖಂಡರಾದ ಕನ್ನಿಕೇರಿ ವೆಂಕಮ್ಮ ಮಾತನಾಡಿದರು. ಸದಸ್ಯರು ಹರಪನಹಳ್ಳಿ, ಸದಸ್ಯರಾದ ರೂಪಾ ಅರಸಿಕೇರಿ, ಸದಸ್ಯರಾದ ಲಕ್ಷ್ಮೀ ಶಿವರಾಜ್ ಹಗರಿಬೊಮ್ಮನಹಳ್ಳಿ, ಪುಟ್ಟಮ್ಮ, ಮೂಗಮ್ಮ, ದೇವಕ್ಕ, ದುರ್ಗಮ್ಮ ಉಪಸ್ಥಿತರಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಇದಕ್ಕೋಸ್ಕರ ಆದಷ್ಟು ನಮ್ಮ ಶಿಕ್ಷಣ ಸಚಿವರು ಇದರ ಕಡೆ ಗಮನ ಕಳಿಸಿ ಶಿಕ್ಷಣ ಜೂನಿನೊಳಗೆ ಅದನ್ನು ಶಿಕ್ಷಕರನ್ನು ತುಂಬಿಕೊಂಡು ನಮ್ಮ ಶಾಲೆ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ನಾವು ಭಾಳ ಬೇಡ್ತೀವಿ. ಅವ್ರಿಗೆ ಕೈ ಮುಗಿದು ಕೇಳ್ತೀವಿ. ಮೊದಲು ಅದನ್ನ ಶಿಕ್ಷಕರನ್ನು ತುಂಬಂದ್ವಿ. ಆದಷ್ಟು ನಮ್ಮ ಶಾಲೆಗಳಿಗೆ ಶೌಚಾಲಯಗಳು ಇಲ್ಲ, ನೆಲ್ಲಿ ನೀರಿಲ್ಲ, ಟಾಪ್ ಹಂಗೆ ಬೀಳ್ತಿರ್ತಾವೆ ಮಕ್ಕಳ ಮ್ಯಾಗ. ಈ ಥರ ಇರೋದ್ರಿಂದ ಈ ಶಿಕ್ಷಣ ಇಲಾಖೆ ಭಾರಿ ಇದಾಗಿದೆ. ಇದನ್ನು ಆದಷ್ಟು ನೀವು ಸರ್ಕಾರದ ಗಮನಕ್ಕೆ ತಂದು ನೀವು ಇದನ್ನು ಸರಿಪಡಿಸ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ವಿಜಯನಗರ ಜಿಲ್ಲೆ ಜಿಲ್ಲಾ ಸಮಿತಿ ಎಸ್ಡಿಎಂಸಿ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯ ಉಪಾಧ್ಯಕ್ಷರು ಗುನ್ನಳ್ಳಿ ರಾಘವೇಂದ್ರ ಅವರು ಕರ್ನಾಟಕದಲ್ಲಿ 2001ರಲ್ಲಿ ಎಸ್ಡಿಎಂಸಿ ಸ್ಥಾಪನೆ ಆಗಿದೆ. 2001ರಿಂದ ಹೋರಾಟಗಳನ್ನು ಮಾಡಿಕೊಂತ ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗಳಿಗೆ ನಾವು ಹೋರಾಟ ಮಾಡ್ಕೊಂತಲೇ ಬಂದಿದ್ದೀವಿ. ಆದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಚಿಂತೆ ಮಾಡಲ್ಲ. ಯಾಕೆ ಮಾಡಲ್ಲಪ್ಪ ಅಂದರೆ ಸಮವಸ್ತ್ರ ಕೊಡ್ತಾರೆ, ಶಿರಭಾಗ್ಯ ಕೊಡ್ತಾರೆ, ಅನ್ನಭಾಗ್ಯ ಕೊಡ್ತಾರೆ ಮತ್ತು ಎಲ್ಲ ಬಿಸಿ ಊಟದ್ದು ಎಲ್ಲ ಸೇರಿಕೊಂಡು ಕೂಡ ಮೊಟ್ಟೆ, ಬಾಳೆಹಣ್ಣು, ಸಚಿವರು ಮಾತಾಡ್ತಾರೆ ಮೊಟ್ಟೆ ಕೊಡ್ತೀವಿ, ಬಾಳೆಹಣ್ಣು ಕೊಡ್ತೀವಿ,
ಮತ್ತು ಅನ್ನಭಾಗ್ಯ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಬಿಸಿ ಊಟದ ಮೇಲೆ ಮೂಲಕವಾಗಿ ಎಲ್ಲ ಮಾಡ್ತೀವಿ. ಉಚಿತವಾಗಿ ಸಮವಸ್ತ್ರ ಕೊಡ್ತೀವಿ, ಉಚಿತವಾಗಿ ಬುಕ್ಕ ವಿತರಣೆ ಮಾಡ್ತೀವಿ, ಬೆನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಎಲ್ಲ ಹೌದು ಸ್ವಾಮಿ, ಎಲ್ಲ ನಿಜ. ನೀವು ಮಾಡಬೇಕಾಗಿದ್ದಿಲ್ಲ, ನೀವು ಮಾಡಬೇಕಾಗಿದ್ದೇನು? ಗುಣಮಟ್ಟದ ಶಿಕ್ಷಣ, ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಮಾಡಬೇಕು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ಸರಿಯಾದ ಕುಡಿಯುವ ನೀರಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಎಷ್ಟೋ ಬಾಲಗಿಸ್ತದವು. ಇವತ್ತು ನೀವು ಮಾಡತಕ್ಕಂಥ ಕೆಲಸ ಏನು? ರಾಜಸ್ಥಾನದಲ್ಲಿ ತಗೊಳ್ಳಿ, ಗುಣಮಟ್ಟದ ಶಿಕ್ಷಣ ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದೆ. ಪಕ್ಕದ ಆಂಧ್ರದ ತಗೊಳ್ಳಿ, ಗುಣಮಟ್ಟದ ಶಿಕ್ಷಣ ಯಾವ ಮಟ್ಟಕ್ಕಿದೆ, ಸರ್ಕಾರಿ ಶಾಲೆಗಳು ಯಾವ ಮಟ್ಟಕ್ಕಿದೆ. ನೀವೇನು ಮಾಡ್ತಾಯಿದ್ದೀರಿ? ಇಲ್ಲಿ ಅನವಶ್ಯಕವಾಗಿ ಅವೈಜ್ಞಾನಿಕ ಹೇಳಿಕೆಯನ್ನು ಕೊಡ್ತಿದ್ದೀರಿ ಸಚಿವರೇ. ಇದು ನಿಮಗೆ ಶಿಕ್ಷಣದ ಬಗ್ಗೆ ಕಾಳಜಿ ಇದ್ದರೆ, ಬಡ ಮಕ್ಕಳ ಬಗ್ಗೆ ಕಾಳಜಿ ಇದ್ದರೆ, ನೀವು ಗುಣಮಟ್ಟದ ಶಿಕ್ಷಣ ಆಗಿರ್ಬೋದು ಮತ್ತು ಏನು ನಮ್ಮ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಇವತ್ತು ಸರ್ಕಾರಿ ಶಾಲೆಗಳು ಅಂಚೆಲ್ಲ ಬೀಳ್ತದವೆ, ಸೀಲಿಂಗ್ ಬೀಳ್ತದವೆ. ಇವತ್ತು ಏನು ಅಭಿವೃದ್ಧಿ ಮಾಡಿದ್ದೀರಿ ನೀವು? 3 ವರ್ಷದಲ್ಲಿ ಏನು ಕಂಡರಿಯಲಾದಂಥ ಅಭಿವೃದ್ಧಿ ಆಗೇ ಇಲ್ಲ. ಈ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದವೆ. ಅನವಶ್ಯಕವಾಗಿ ಏನೆಲ್ಲ ಗೊಂದಲ ಹೇಳಿಕೆ ಕೊಟ್ಟಂತ ಇವತ್ತು ನೀವು ಸಿಲೆಬಸ್ ಮಾಡ್ತಾಯಿದ್ದೀರಿ. ಏನು ಮಾಡ್ತಾಯಿದ್ದೀರಿ? ಏನಂತ ಮಾಡ್ತಾಯಿದ್ದೀರಿ? ಯಾಕೆ ಮಾಡ್ತಾಯಿದ್ದೀರಿ? ನೀವು ಬರೀ ಹೇಳೋದೊಂದು ಮಾಡೋದೊಂದಾಗಿದೆ. ಇವತ್ತು ಏನಾಗಿದೆಪ್ಪ ಅಂದರೆ SLC ಎಕ್ಸಾಮ್ ರಿಸಲ್ಟ್ ಗೊಂದಲ ಹೇಳಿಕೆ ಮಾಡಿದ್ರಿ. ಆಮೇಲೆ SLC ಎಕ್ಸಾಮ್ ರಿಸಲ್ಟ್ ಏನು ಮಾಡಿದ್ರಿ? ಏನು ಇದು ಯಾವುದೋ ಉರ್ದು ಹಿಂದಿ ಪಾಠ ಬೇಡ ಅಂದ್ರಿ, ಗೊಂದಲ ಸೃಷ್ಟಿ ಮಾಡಿದ್ರಿ. ಹೈಕೋರ್ಟಿಗೆ ಹೋಗಿ ಮತ್ತೆ ಹಿಂದಿ ಇದು ಆಗಬೇಕಂತ ಹೇಳಿದ್ರಿ. ಅನೇಕ ಗೊಂದಲ ಹೇಳಿಕೆಗಳನ್ನು ಮಾಡ್ಕೊಂತ ಶಿಕ್ಷಣ ಸಚಿವರಂದ್ರೆ ಹೇಗಿರ್ಬೇಕು? ಸ್ಟ್ರಾಂಗ್ ಇರ್ಬೇಕು ಸ್ವಾಮಿ. ಸಚಿವರಂದರೆ ಬರೀ ಸುಮ್ಮನೆ ನೀವು ಹೇಗೆ ಗೊಂದಲ ಹೇಳಿಕೆ ಮಾಡೋದು ಬೇಡ. ಇನ್ನು ಮುಂದಕ್ಕಾದರೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಸರ್ಕಾರಿ ಶಾಲೆಗಳನ್ನು ಬೇಡ್ರಿ, ಒಳ್ಳೆ ಗುಣಮಟ್ಟದ ಶಿಕ್ಷಣನ ಕೊಡ್ರಿ. ಈ ಲಕ್ಷಾಂತರ ಜನ ಹುದ್ದೆ ಖಾಲಿದವರು ಶಿಕ್ಷಕರು, ಅವನ್ನೆಲ್ಲ ಶಿಕ್ಷಕರ ಹುದ್ದೆ ತುಂಬ್ರಿ. ಅನೇಕ ಕೆಲಸಗಳದಾವ, ಅವನ್ನೆಲ್ಲ ಮಾಡ್ರಿ ಅಂತ ಹೇಳ್ತಾ ನಾನು ಗುನ್ನಡಿ ರಾಘವೇಂದ್ರ STMC ರಾಜ್ಯ ಉಪಾಧ್ಯಕ್ಷರು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆಗೆ ಹೃದಯಪೂರ್ವಕವಾಗಿ ಅಭಿನಂದನೆ. ಸರ್ಕಾರಿ ಶಾಲೆಗಳು ಬಾಯಿ ಮಾತದೆ ಹೇಳ್ತಾರೆ ಹೊರತು ಈ ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಲಕ್ಷಾನುಗಟ್ಟಲೆ ಡೊನೇಷನ್ ಕೊಟ್ಟು ಕಾನ್ವೆಂಟ್ಗಳು, ಪ್ರೈವೇಟ್ ಸ್ಕೂಲ್ಗಳಿಗೆ ಸೇರಿಸ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬರ್ತಕ್ಕಂಥ ಸೌಲಭ್ಯ, ಬಿಸಿ ಊಟ, ಮೊಟ್ಟೆ, ಆಮೇಲೆ ಬಾಳೆಹಣ್ಣು, ಸಮವಸ್ತ್ರ, ಆಮೇಲೆ ವೇತನ, ವಿದ್ಯಾರ್ಥಿ ವೇತನ ಎಲ್ಲ ಉಚಿತವಾಗಿ ಸೌಲಭ್ಯ ಸಿಕ್ಕರು ಸರ್ಕಾರಿ ಶಾಲೆಗಳು ಮಕ್ಕಳು ಸೇರಿಸಲ್ಲ. ಬಾಯಿ ಮಾತಲ್ಲೇ ಮಾತ್ರ ನಾವು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕಂತ ಹೇಳ್ತಾರೆ, ಸರ್ಕಾರಿ ಶಾಲೆಗೆ ಸೇರಿಸಲ್ಲ. ಬರೀ ಡೊನೇಷನ್ ಕೊಟ್ಟು